ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ಗೆ ಸ್ವಾಗತ. ನಾನು ಇಂದಿನಿಂದ ದಿನ ಭವಿಷ್ಯವನ್ನ ಕೊಡ್ತೀನಿ. ದ್ವಾದಶ ರಾಶಿಗಳ ದಿನ ಭವಿಷ್ಯ. ಬನ್ನಿ ಹಾಗಾದ್ರೆ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇವತ್ತು ಮೆಂಟಲ್ ಕ್ಲಾರಿಟಿ ಜಾಸ್ತಿ ಇರುವಂತಹ ದಿನ. ಕೆಲಸಗಳನ್ನ ನೀವು ಯಾವ್ದಾದ್ರು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ, ಫೋಕಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಫ್ಯಾಮಿಲಿ ಮ್ಯಾಟರ್ ನಲ್ಲಿ ಸಣ್ಣ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಕಾಮ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಮತ್ತೆ ಎಲ್ಲಾ ಕೆಲಸಗಳು ಸ್ಮೂತ್ ಆಗಿ ಆಗುತ್ತೆ. ಹಣದ ವ್ಯವಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಇರ್ಬೇಕಾಗತ್ತೆ ನಿಮ್ಗೆ ಅಂತ ಹೇಳ್ಬೋದು. ಇನ್ನು ಎರಡನೆಯ ರಾಶಿ, ದ್ವಾದಶ ರಾಶಿಗಳಲ್ಲಿ ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಎನರ್ಜಿ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ, ವರ್ಕ್ ಪ್ಲೇಸ್ ನಲ್ಲಿ ಸ್ವಲ್ಪ ಒಂಥರ ನೆಗ್ಲೆಕ್ಟೆಡ್ ಆದಂತಹ ಒಂದು ಮನಸ್ಥಿತಿ ನಿಮ್ಗಿರುತ್ತೆ. ಒತ್ತಡ ಹೆಚ್ಚಾಗಿರುತ್ತೆ. ಹಾಗೇನೆ ಸ್ವಲ್ಪ ನಿಮ್ಮ ಬಾಡಿನಲ್ಲಿ ಕೂಡ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಪೈನ್ಫುಲ್ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ನೋವುಗಳು ಬರಬಹುದು, ಹೆಡ್ಏಕ್ ಅಂತದ್ ಕಾಣಿಸ್ಬೋದು. ಫ್ಯಾಮಿಲಿನಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಾತುಗಳಿಂದ ಹರ್ಟ್ ಆಗೋದು, ಈ ತರದ ವಿಚಾರಗಳಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ನೀವು ಕಮ್ಯುನಿಕೇಟ್ ಮಾಡ್ತಿದ್ದೀರಾ, ಯಾರ ಜೊತೆಗಾದ್ರೂ ಮಾತಾಡ್ತಿದ್ದೀರಾ ಅಂದ್ರೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಏನಾದ್ರೂ ಮೀಟಿಂಗ್ಸ್ ಇದ್ರೆ, ಡಿಸಿಷನ್ ಮೇಕಿಂಗ್ ಇದ್ರೆ ಇವತ್ತು ತಗೊಳ್ಬಹುದು. ಹಾಗೇನೆ ಈ ದಿನ ನಿಮ್ಗೆ ಹೊಸ ಹೊಸ ಸ್ನೇಹಿತರಾಗ್ತಾರೆ. ಟ್ರಾವೆಲ್ ಪ್ಲಾನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಸಾಕಷ್ಟು ಶುಭ ವಿಚಾರಗಳು ಮುಂದಿನ ದಿನಗಳಿಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಾಲ್ಕನೆಯ ರಾಶಿ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತಹವರಿಗೆ ಇದು ಒಂದು ಗ್ರೋತ್ ಇಂಡಿಕೇಶನ್ ಮಾಡುವಂತಹ ದಿನ ಅಂತ ಹೇಳ್ಬೋದು. ನಿಮ್ಮ ಜೀವನ ಇಂದಿಂದ ಹೊಸ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಕೋಬಹುದು. ನಿಮ್ಮ ಸೀನಿಯರ್ಸ್ ಅಥವಾ ಬಾಸ್ ಅಂತ ಏನಿರ್ತಾರೆ ಅವ್ರ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ವರ್ಕ್ ಪ್ಲೇಸ್ ಅಲ್ಲಿ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿ ಬಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ. ಎಲ್ಲ ವಿಚಾರದಲ್ಲೂ ಒಂದು ಎಮೋಷನಲ್ ಫೀಲಿಂಗ್ ಇರುತ್ತೆ. ಎಮೋಷನಲಿ ನೀವು ಸ್ಟ್ರಾಂಗ್ ಆಗ್ತೀರಾ. ಸ್ವಲ್ಪ ಮೆಡಿಟೇಷನ್ ಮಾಡೋದು ಇನ್ನೂ ಹೆಲ್ಪ್ಫುಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಐದನೆಯ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಕಾನ್ಫಿಡೆನ್ಸ್ ತುಂಬಾ ಹೈ ಆಗಿರುತ್ತೆ. ಮತ್ತೆ ಹೊಸ ಕೆಲಸಗಳನ್ನ, ಪ್ರಾಜೆಕ್ಟ್ ಗಳನ್ನ ಏನಾದ್ರೂ ಆರಂಭ ಮಾಡ್ಬೇಕು ಅಂತ ಇದ್ರೆ ಅದಕ್ಕೆ ಇದು ತುಂಬಾ ಒಳ್ಳೆಯ ದಿನ ಹೇಳ್ಬಹುದು. ಮತ್ತೆ ಸ್ವಲ್ಪ ಈಗೋನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನಿಮ್ಮ ಅಹಂಕಾರವನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿರುತ್ತೆ, ಅದನ್ನ ನಿಮ್ಮ ಒಂದು ಈಗೋ ಇಂದ ಹಾಳು ಮಾಡೋದಕ್ಕೆ ಅವಕಾಶ ಇರುತ್ತೆ. ಮನಿ ಕೂಡ ಒಂದು ಸ್ಟ್ರಕ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇವತ್ತು ನಿಮ್ಮ ಈಗೋ ಕ್ಲಾಶಸ್ ಇಂದ ನಿಮಗೆ ಬರ್ಬೇಕಾಗಿದಂತಹ ಹಣ ಬರದೆ ಹೋಗಬಹುದು ಅಂತ ಹೇಳ್ಬಿಟ್ಟು. ಇನ್ನು ಆರನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಒಂದು ಯಾವುದೇ ಒಂದು ಕೆಲಸಗಳನ್ನ ಮಾಡ್ಬೇಕು ಅಂದ್ರೂ ಒಂದು ಸೂಪರ್ ಪರ್ಫೆಕ್ಟ್ ಆಗಿರುವಂತಹ ದಿನ ಅಂತ ಹೇಳ್ಬೋದು. ಸೇವಿಂಗ್ಸ್ ಪ್ಲಾನ್ ಮಾಡೋದಕ್ಕೆ ಇವತ್ತು ಒಳ್ಳೆ ದಿನ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗಿರಬಹುದು, ಆದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮುಂದೆ ಹೋಗೋದ್ರಿಂದ ನಿಮ್ಗೆ ಸಾಕಷ್ಟು ಶುಭ ಫಲಗಳು ದೊರೀತವೆ. ಈ ಸಮಯದಲ್ಲಿ ನಿಮ್ಮ ಐಡಿಯಾಗಳು ಏನಿದೆ ಅದು ಹೊಸ ಯೋಚನೆಗಳು, ಅಂದ್ರೆ ಹೊಸದ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದೀರಾ, ಹೊಸ ಏನಾದ್ರೂ ಕೆಲಸಗಳನ್ನ ಮಾಡ್ಬೇಕು ಅಂತಿದ್ದೀರಾ ಅಂದ್ರೆ ಅದನ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈ ದಿನ ತುಂಬಾ ಶುಭವಾಗಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇವತ್ತು ಪಾರ್ಟ್ನರ್ಶಿಪ್ ವ್ಯವಹಾರ ಏನಿರುತ್ತೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾರ ಜೊತೆನಾದ್ರೂ ಕೊಲಾಬರೇಷನ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಉತ್ತಮವಾದಂತಹ ಫಲ ದೊರೆಯುತ್ತೆ. ಲವ್ ಲೈಫ್ ನಲ್ಲಿ ಒಂದು ಹಾರ್ಮೋನಿ ಇರುವಂತಹ ದಿನ ಇವತ್ತು. ಹಣ ಸಂಪಾದನೆ ಕೂಡ ಹೆಚ್ಚಾಗಿ ಆಗೋದಕ್ಕೆ ಅವಕಾಶ ಇರುವಂತಹ ದಿನ. ಅಂದ್ರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಹಣದ ಹರಿವು ಇರುತ್ತೆ ಅಂತ ಹೇಳ್ಬೋದು. ನೀವು ಗೆಸ್ ಮಾಡಿರಲ್ಲ ಈ ಕಡೆಯಿಂದ ನನ್ಗೆ ಹಣ ಬರುತ್ತೆ ಅಂತ, ಅದು ಬರೋದಕ್ಕೆ ಅವಕಾಶ ಇರುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಂದು ಬದಲಾವಣೆ ಆಗುವಂತಹ ದಿನ, ಪ್ರಾಬ್ಲಮ್ಸ್ ಗಳು ಕ್ಲಿಯರ್ ಆಗುವಂತಹ ದಿನ, ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರುವಂತಹ ದಿನ ಅಂತ ಹೇಳ್ಬೋದು. ಹಾಗೇನೆ ಕಾನ್ವರ್ಸೇಷನ್ ಯಾವ್ದಾದ್ರು ಒಂದು ತುಂಬಾ ದಿನದಿಂದ ಬಿಟ್ಟಿದ್ದಂತಹ ಒಂದು ಕಾನ್ವರ್ಸೇಷನ್ ಇವತ್ತು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಕಾನ್ವರ್ಸೇಷನ್ ಇಂದ ನಿಮ್ಮ ಹಣದ ಹರಿವು ಹೆಚ್ಚಾಗಿ ಮುಂದೆ ಹೋಗೋದಕ್ಕೆ ಅವಕಾಶ ಇರುವಂತಹ ದಿನ. ಧನುರಾಶಿ. ಧನುರಾಶಿಯವರಿಗೆ ಕ್ರಿಯೇಟಿವಿಟಿ ಅನ್ನೋದೇನಿರುತ್ತಲ್ಲ ಅದು ಹೈ ಆಗಿರುತ್ತೆ. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ಇವತ್ತು ತುಂಬಾ ಒಳ್ಳೆಯ ದಿನ. ರೆಕಗ್ನಿಷನ್ ಸಿಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ. ಲವ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಟ್ರಾವೆಲ್ ಮಾಡ್ಬೇಕು ಅಂತಿದ್ರೆ ಅದು ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಇವತ್ತಿನ ದಿನ ನಿಮ್ಗೆ ಏನಂದ್ರೆ ಹೆಲ್ತ್ ಇಶ್ಯೂಸ್ ಅಂತ ಅಂದ್ರೆ ಬ್ಯಾಕ್ ಪೈನ್ ಅಂತಹ ತೊಂದ್ರೆ ನಿಮಗೆ ಕಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಎಷ್ಟು ಹೊತ್ತು ಕೂತ್ಕೊಳ್ತೀರಾ, ಸ್ವಲ್ಪ ವಾಕಿಂಗ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಕೆಲಸವನ್ನ ಕಂಟಿನ್ಯೂ ಮಾಡಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ತುಂಬಾ ಹೆಚ್ಚು ಹಾರ್ಡ್ ವರ್ಕ್ ನ ತಗೊಳ್ಳುವಂತಹ
ದಿನ ಅಂತ. ಬೆಳಗ್ಗೆ ಎದ್ದ ತಕ್ಷಣನೇ ಸ್ಟ್ರೆಸ್, ಆಂಗ್ಸೈಟಿ ಜಾಸ್ತಿ ಇರುತ್ತೆ. ಹಾಗೇನೆ ಕೆಲಸದ ಒಂದು ಒತ್ತಡ ಹೆಚ್ಚಾಗಿರುವಂತಹದ್ದು ದಿನ ಇರುತ್ತೆ. ಮಾಡಿದ ಕೆಲಸ ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರುವಂತಹ ಅವಕಾಶ. ದಿನದ ಕೊನೆಯಲ್ಲಿ ಸ್ವಲ್ಪ ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಆಗಿ ಯಾಕಪ್ಪ ಈ ತರ ಆಗೋಯ್ತು ಅನ್ನುವಂತಹ ಸಿಚುವೇಶನ್ ಎದುರಾಗಿರುತ್ತೆ. ಬಟ್ ಈವ್ನಿಂಗ್ ಬಂದ ಮೇಲೆ, ನೀವು ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ರೆಸ್ಟ್ ಮಾಡೋದು ನಿಮ್ಗೆ ಅನಿವಾರ್ಯ. ಇನ್ನು ಕುಂಭರಾಶಿಯವರಿಗೆ ಹೊಸ ಹೊಸ ಆಪರ್ಚುನಿಟಿಗಳು ಬರುತ್ತೆ. ಫ್ರೆಂಡ್ಸು, ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಜಾಸ್ತಿ ಆಗಿರುತ್ತೆ ಈ ಸಮಯದಲ್ಲಿ ನಿಮ್ಗೆ. ಹಾಗೇನೆ ನೀವು ಬಯಸಿದಂತಹ ಆಹಾರ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅದರಿಂದ ಒಳ್ಳೆಯ ಫಲಗಳು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಆದ್ರೆ ಈ ದಿನ ನೀವು ಸ್ವಲ್ಪ ಜಂಕ್ ಫುಡ್ ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಇಂಟ್ಯೂಷನ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸ್ಪಿರಿಚುವಲ್ ಥಾಟ್ಸ್ ನಿಮ್ಗೆ ಹೆಚ್ಚಾಗಿರುತ್ತೆ ಇವತ್ತು. ಸ್ವಲ್ಪ ಆಫೀಸ್ ವರ್ಕ್ ಅಂತ ಏನಿರುತ್ತೆ ಅದು ಸ್ವಲ್ಪ ಸ್ಲೋ ಆಗ್ಬೋದು. ಬಟ್ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ಮನಿ ಫ್ಲೋ ಇರುತ್ತೆ, ಹಣ ಕಾಸಿನ ಹರಿವು ಇರುತ್ತೆ. ಮತ್ತೆ ನೀವು ರಿಲ್ಯಾಕ್ಸ್ಡ್ ಆಗಿ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಅವಕಾಶ ಇರುವಂತಹ ದಿನ ಇದಾಗಿತ್ತು ಇವತ್ತಿನ ದಿನ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಸೆಂಡ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.